ರಾಜವಲಿ ಬೇರೆ ಅರೆಸ್ಟ್ ಆಗಿದ್ದಾನೆ. ಅವ್ನು ಶೂಟ್ ಮಾಡಿಲ್ಲ ಅಂದರೂ ಕಿಡ್ನಾಪ್ ಕೇಸಲ್ಲಿ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಅವನೇನಾದರೂ ಶಿಕ್ಷೆ ಆಗುತ್ತೆ ಅನ್ನೋ ಭಯದಲ್ಲಿ ಕಿಡ್ನಾಪ್ ವಿಚಾರದಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇದೆ ಅಂತ ಬಾಯ್ ಬಿಟ್ಬಿಟ್ರೆ? ಹಾಗೇನಾದರೂ ಹೋದರೆ ಮತ್ತೆ ನಾವು ಜೈಲಿಗೆ ಹೋಗ್ಬೇಕಾಗತ್ತೆ. ನಂಗೆ ಆ್ಯಕ್ಚುಲಿ ಟೆನ್ಷನ್ ಆಗ್ತಿದೆ ವೈಭವ್. ಯಾವುದೇ ಕಾರಣಕ್ಕೂ ನಾವು ಲಾಕ್ ಆಗಬಾರ್ದು ರಾಜ ಹುಲಿ ಬಾಯಿ ಬಿಡದೆ ಇರೋ ಥರ ನಾವು ನೋಡ್ಕೊಬೇಕು. ಅಷ್ಟೇ ಅಲ್ಲ, ಬಂಗಾರಮ್ಮನ ಕೇಸಲ್ಲಿ ನಾವು ಇನ್ವಾಲ್ವ್ ಆಗೇ ಇಲ್ಲ ಅನ್ನೋ ಥರ ಕಂಟಿ ಪುಟ್ಟಕ್ಕ ಅವರೆಲ್ಲರೂ ಸ್ಟ್ರಾಂಗ್ ಆಗಿ ನಂಬಿಸ್ಬೇಕು. ನಮ್ಮನ್ನು ನಂಬೋದು ಡೌಟೇ ಬಿಡು. ನಂಬಲ್ಲ ನಿಜ, ಆದರೆ ನಂಬೋ ಹಾಗೆ ನಾವು ಮಾಡಬೇಕು. ಅವ್ರು ನಮ್ಮ ಮೇಲೆ ಏನಾದರೂ ಡೌಟ್ ಬಂದರೆ ಅದನ್ನು ಬೇರೆಯವ್ರ ಮೇಲೆ ಡೈವರ್ಟ್ ಮಾಡ್ಬೇಕು ನಾವು. ಅವ್ರೇನಾದರೂ SP ಹೆಲ್ಪ್ ತೊಗೊಂಡು ರಾಜಹುಲಿ ಕಡೆಯಿಂದ ಸತ್ಯ ತಿಳ್ಕೊಂಡ್ರೆ? ಅದಕ್ಕೂ ಬೇರೆ ಪ್ಲ್ಯಾನ್ ಮಾಡಬೇಕು. ರೇ, ಏನ್ ಮಾಡ್ತಿದ್ದೀರಾ? ಬುದ್ಧಿಗೆ ಇದೆ ನಿಮ್ಗೆ? ಯಾಕ್ರಿ, ಏನಾಯ್ತು? ಏನಾಯ್ತು ಅಂತ ಇನ್ನೊಂದು ಮಾತಾಡ ನಾನು ಸುಮ್ಕಿರಲ್ಲ. ಇಳ್ಸದ್ನ ಇಳಿಸ್ರಿ. ರೀ, ಮನೇಲಿ ನೀರ್ ಖಾಲಿ ಆಗಿದೆ. ಖಾಲಿ ಆದ್ರೆ ನನಗೆ ಹೇಳಿ, ನಾನ್ ತಗೋಬತ್ತೀನಿ. ಒಳ್ಳೆ ಕೊಡ್ರಿ. ಅಯ್ಯೋ ನಮ್ಮ ಸ್ನೇಹ, ನೀನು ಬುಸ್ರಿ ಹೆಂಗ್ಸು. ಇನ್ನ 3 ತಿಂಗಳು ಹಿಂಗೆಲ್ಲ ಭಾರ ಓರ್ತಾರೆ. ಆಹಾ, ಸೀಮೆಗಿಲ್ದಿರೋ ಮಗುನ ಹೆರ್ತಾವಳೆ, ಹೆಂಗಾಡ್ತಾ ಇದ್ದಾವಳು ನೋಡು. ಅಲ್ಲ, ಬಸ್ರಿ ಹೆಂಗ್ಸು ಕೆಲ್ಸ ಮಾಡ್ಕೊಂಡು ಓಡಾಡ್ಕೊಂಡಿದ್ರೆ ಅಲ್ವಾ ಹೆರಿಗೆ ಸುಲಭ ಆಗೋದು. ಕೆಲ್ಸ ಮಾಡ್ಲಿ ಬಿಡು ಪುಟ್ಟಕ್ಕ. ರಜೆ ಕೆಲಸ ಮಾಡಕ್ ನೀನಿರೋವಾಗ ಅವ್ರ ಕೆಲಸ ಮಾಡ್ಬೇಕು. ಇವನೊಬ್ಬ ನಂದೆಲ್ಲಿಡ್ಲಿ, ನಂದ ಗೋಪಾಲ ನಂಗೆ ಎಲ್ಲದಕ್ಕೂ ಬಂದ್ಬಿಡ್ತಾನೆ. ಇನ್ಮ್ಯಾಗ ನೀವು ಯಾವ ಕೆಲಸನ ಮಾಡಬಾರ್ದು. ಏನಾದ್ರು ನಂಗೆ ಹೇಳಿ, ನಾನ್ ಮಾಡ್ತೀನಿ. ಹಂಗಾದ್ರೆ ಇಲ್ಲಿ ಕಸ ಎಲ್ಲ ಹೊಡಿಬೇಕು, ಹೊಡಿತ್ಯಾ? ನನ್ ಬಂಗಾರಂಗೋಸ್ಕರ ನಂಬರ್ಗೋಸ್ಕರ ಕಸ ಗುಡ್ಸೋದೇನು, ನೆಲನೂ ಸಾರಿಸ್ತೀನಿ. ಅಯ್ಯೋ ಶಿವನೇ, ಯೋನವ ನೀನು. ಎಲ್ಲ ಗಣಪ ರಾಜವ ಏನೋ ತಮಾಷೆಗೆ ಹೇಳಿದ್ರೆ ನೀನು ಒಳ್ಳೆ ಹಿಂಗತ್ತ ಇಲ್ಲಿ ಬಿಡು ಬಿಡು, ನಾನು ಗುಡಿಸ್ತೀನಿ. ಅವ ನೀವು ಮತ್ತೆ ಸ್ನೇಹವರು ರಾಣಿ ತರ ಕುತ್ಕೊಂಡಿರಿ. ಇದನ್ನೆಲ್ಲ ನಾನ್ ಮಾಡ್ತೀನಿ. ರೀ, ಯಾವ ಕೆಲ್ಸನೂ ಮಾಡೋ ಆಗಿಲ್ಲ ಅಂದ್ರೆ ನಾನು ಹೇಗ್ರಿ ದಿನ ಕಳೀಲಿ? ಹಾಯಾಗಿ ಕುಳಿತಿರು ನೀನು ಮಹಾರಾಣಿ ಹಾಗೆ ಅಲ್ವಾಳಿ ಅಂದ್ರೆ. ಕರೆಕ್ಟ್ ಮಾವಯ್ಯ, ಬಿಡವ. ಈಗ ನೋಡಿ 1 ನಿಮಿಷ ಹೆಂಗ್ ಗುಡಿಸ್ತೀನಿ ಅಂತ. ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಹೆಂಗ ಅದ್ಭುತ ಅಂದ್ರೆ ಭೂತ ತಾನೆ, ಸುಮ್ಕಿರೋ. ನೀನ್ ಗುಡ್ಸೋದ್ ನೋಡಿ ನಂಗೆ ಎಳ್ಕೊಂಡು ಸಾಲಿಲ್ಲ ಕಣಪ್ಪ. ಮೊದ್ಲ ಪರ್ಕೆನ ಕೆಳಕ್ ಹಾಕ್ಬಿಟ್ಟು ಹುಡುಗಿನ ಆಸ್ಪತ್ರೆಗೆ ಕರ್ಕೊ ಹೋಗಿ ತೋರ್ಸಕ್ಕೆ. ಪುಟ್ಟಮ್ಮೆ, ಆಸ್ಪತ್ರೆಗೆ ಯಾಕೆ? ಇದೇನಿದು ಆಟೋ ಗೊತ್ತಾಗಿಲ್ವಿ? ಹೊಟ್ಟೆ ಒಳಗೆ ಮಗ ಹೆಂಗ್ ಬೆಳವಣಿಗೆ ಆಯ್ತೈತೆ, ಅದಕ್ಕೇನು ಟಾನಿಕ್ ಹಾಕ್ಬೇಕು, ಏನು ಔಷಧಿ ಕೊಡ್ಬೇಕು ಎಲ್ಲ ಕೇಳ್ಕೊಬರ್ಬಾರ್ದೆ. ಅವ ನೀನ್ ಹೆಂಗೋ ಮನೆ ಮದ್ದು ಕೊಡ್ತೀಯಲ್ಲ, ನೀನೇ ನೋಡವು. ಇಲ್ಲ ಕಣಪ್ಪ, ನೇಂಗೆ ಈಗಾಗಲೇ ಹಾರ್ಟ್ ಆಪ್ರೇಷನ್ ಆಗಿದೆ. ಅವಳನ್ನ ಡಾಕ್ಟ್ರ್ ನೋಡೋದೇ ಸರಿ. ಸ್ನೇಹ ಅವರೇ, ಕಂಠಿಯವರು ಈ ಮಗು ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಅಲ್ಲ? ಹೌದು ಡಾಕ್ಟರ್. ರೀಸೆಂಟಾಗಿ ನಮ್ಮ ಅತ್ತೆ ಹೋಗ್ಬಿಟ್ರು. ನಮ್ಮ ಅತ್ತೆನೆ ಮತ್ತೆ ಹುಟ್ಟು ಬರ್ತಿದ್ದಾರೆ ಅಂತ ನಮ್ಮೆಲ್ಲರ ನಂಬಿಕೆ. ಅದ್ರಲ್ಲೂ ನಮ್ಮ ಯಜಮಾನ್ರಂತೂ ಈ ಮಗು ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರು ನನಗೆ ವಾಪಸ್ ಸಿಗೋದಕ್ಕೆ ಈ ಮಗುನೇ ಕಾರಣ. ನಮ್ಗೆ ಈ ಮಗು ತುಂಬಾ ಸ್ಪೆಷಲ್ ಡಾಕ್ಟರ್. ನೀವು ನೋಡಿದ್ರೆ ಈ ಮಗು ಮೇಲೆ ಇಷ್ಟೊಂದು ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀರಾ. ಬಟ್ ಈ ವಿಷಯ ನಿಮ್ಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಡಾಕ್ಟರ್? ಮಗು ಏನಾದರೂ? ನಾನು ಮಗು ಹೆಲ್ತಿ ಆಗಿದೆ, ಹಾರ್ಟ್ ಬೀಟ್ ಕೂಡ ಕರೆಕ್ಟ್ ಆಗಿದೆ. ಮತ್ತೆ ಬೇರೆ ಏನು ಪ್ರಾಬ್ಲಮ್ ಡಾಕ್ಟರ್? ಏನೇ ಇದ್ರೂ ಹೇಳಿ. ಸ್ನೇಹ,
ನಿಮಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿರೋದ್ರಿಂದ ಡೆಲಿವರಿ ಟೈಮಲ್ಲಿ ಮಗುಗೆ ಜನ್ಮ ಕೊಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಆ ಮಗುನ ಅಬಾರ್ಟ್ ಮಾಡೋದೇ ಒಳ್ಳೆಯದು. ಸದ್ಯಕ್ಕೆ ಮಗು ಆರೋಗ್ಯವಾಗಿದೆ. ಮುಂದೆ ನಿಮ್ಮ ಹೆಲ್ತ್ ಇಶ್ಯೂಸಿಂದ ಮಗು ಮೇಲೆ ಪರಿಣಾಮ ಬೀಳಬಾರ್ದು. ಅಕಸ್ಮಾತ್ ಮಗು ಹೆಲ್ತಿಯಾಗಿ ಗ್ರೋ ಆಗಿ ಡೆಲಿವರಿ ಟೈಮಲ್ಲಿ ನಿನ್ನ ಜೀವಕ್ಕೆ ತೊಂದರೆ ಆಗ್ಬೋದು. ಹಾಗಾಗಿ ಮಗುನ ಇಟ್ಕೊಳ್ಳೋದು ಒಳ್ಳೇದಲ್ಲ. ಇನ್ಮ್ಯಾಗ ನೀವು ಯಾವ ಕೆಲಸ ಮಾಡಬಾರ್ದು. ಏನಾದ್ರು ನಂಗೆ ಹೇಳಿ, ನಾನು ಮಾಡ್ತೀನಿ. ನನ್ನ ಬಂಗಾರಂಗೋಸ್ಕರ ನಂಬರ್ಗೋಸ್ಕರ ಕಸ ಗುಡ್ಸೋದೇನು, ನೆಲನೂ ಸಾರಿಸ್ತೀನಿ. ಅವರ ನಮ್ಮವ್ವ ವಾಪಸ್ ಬಂದ್ಬಿಟ್ಲು. ನಮ್ಮವ್ವನಂತ ಮಾತಾಡ್ತವ್ರೆ. ಅವ ಬಂಗಾರ, ಐ ಲವ್ ಯು. ಅವ್ವ, ನನ್ನ ಬಂಗಾರ ಮತ್ತೆ ವಾಪಸ್ ಬರ್ತಾವಳೆ. ಎಲ್ರ ಮುಗ್ದು ಖುಷಿ ಇರ್ಬೇಕು. ನಿಮ್ ನಗು ಯಾವಾಗ್ಲೂ ಹೀಗಿದ್ರೆ ನನ್ನ ಸಾವನ್ನೇ ಗೆಲ್ತೀನಿ. ಇನ್ನಕ್ಕೆಲ್ಲ ನೋಡು, ಎಲ್ರು ಖುಷಿಯಾಗಿರ್ಬೇಕು ಆಟೆಯ. ಅತ್ತೆ, ನೀವು ಬರ್ದೇ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅತ್ತೆ.